ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ರಾತ್ರಿ 11 ಗಂಟೆ ಅಂತೂ ಆಗಿರುತ್ತೆ. ಸೊ ನಿಯರ್ ಟು ಕೂಡ್ಲು ಗೇಟು. ಸೊ ಯಾಕೆ ಬಂದೆ ನನಗೂ ಗೊತ್ತಿಲ್ಲ, ಯಾಕಂದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಆಯಿತಾ. ಸೊ ಚಾರ್ಜ್ ಇಟ್ಟಿದ್ದೀನಿ. ಮತ್ತು ಇವಾಗ 12:30 ಸ್ಪೇನ್ ಮತ್ತು ಬೆಲ್ಜಿಯಂ ಮ್ಯಾಚ್ ನೋಡಬೇಕು. ಏನಿದ್ರು ನಾನು ಸುಮ್ಮನೆ ಚಾರ್ಜ್ ಫೋನ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿದ್ದೀನಿ. ಅಂದರೆ ಸಿಲ್ ಬಂದು ಇವಾಗ ವೀಡಿಯೋ ಏನೂ ಮಾಡಿರಲಿಲ್ಲ ಇವತ್ತು. ಅದೇನೋ ಗೊತ್ತಿಲ್ಲ, 365 ಡೇಸ್ ಆದಮೇಲೂ ವೀಡಿಯೋ ಬಿಡೋದಕ್ಕೆ ಮನಸ್ಸಾಗ್ತಾಯಿಲ್ಲ. ಸೊ ಮಾಡ್ತಾಯಿದ್ದೀನಿ. ಬಟ್ ಏನೋ ಬಟ್ಟು ಸೋ ಇದೆಲ್ಲ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ. ಇವಾಗ ಯಾವುದೋ ಬಟ್ ಸ್ಟಾರ್ಟ್ ಆಗಿದೆ. ಓ ಮೈ ಗಾಡ್, ಇವಾಗ ಯಾರಿಲ್ಲ, ಅದಕ್ಕೆ ಕಿರ್ಚ್ಕೊಂಡು ಮಾತಾಡ್ಬೋದು. ಕಿರ್ಚ್ಕೊಂಡು ನನಗೂ ಏನೋ ಅನಿಸ್ಬಿಡ್ತಿದೆ. ಜನರು ಇರುವಾಗ ಈ ಥರ ಮಾತಾಡಬೇಕು. ಮತ್ತು ಏನು ಹೇಳಲ್ಲ, ಎಲ್ಲ ಮಾಡಿ ತೋರಿಸ್ಬೇಕು. ಕಾಂತಾರ ಹೋಯ್ತು ಗುರು. ಅಂದರೆ ಈ ಸ್ಟಿಕ್ಕರಿಂಗ್ ಎಲ್ಲ ಜಾಗದಲ್ಲಿ, ಅದು ಸ್ಟಿಕ್ಕರಿಂಗ ಪೇಂಟಿಂಗ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಇವಾಗ ಸೀನ್ಗಳು ಹೆಂಗೆ ನಡೀತಾ ಇದೆ ಅಂದರೆ, ಮಾತಾಡೋರು ಬೇಗ 8 ನಿಮಿಷ ಆಗ್ಬಿಟ್ರೆ ಏನಿಲ್ಲ. ಇವತ್ತೇನು ಮಾಡಿದೆ, ಇವತ್ತು ಮಾರ್ನಿಂಗಿಂದ ಏನು ಮಾಡಿದೆ ಅಂತ ಹೇಳ್ಬಿಡ್ತೀನಿ. ಮಾರ್ನಿಂಗ್ ಎದ್ದಂಗೆ ಸ್ನಾನ ಮಾಡಿಲ್ಲ ಇವತ್ತು. ಗೀಝರ್ ಹಾಳಾಗಿದೆಯಾ, ಅವ್ನು ಹೇಳಿ ಎಷ್ಟು ದಿನ ಆಯಿತು ರೆಡಿ ಮಾಡಿಕೊಡ್ತಾ ಇಲ್ಲ. ಸೊ ಗೀಝರ್ ಹಾಳಾಗಿರೋದ್ರಿಂದ ಸ್ನಾನ ಮಾಡೋಕ್ಕೆ ಮನಸ್ಸಾಗಲ್ಲ. ಮೇಯ್ನ್ ಏನಂದರೆ ಚಳಿ, ಇವಾಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ. ಮತ್ತು ಶೀತ ಜ್ವರ ಬರೋ ಸಿಮ್ಟಮ್ಸ್ ಎಲ್ಲ ಇದೆ. ಆ ರೀಸನಿಂದ ನಾನೇನು ಅನ್ಕೋತೀನಿ ಅಂದರೆ, ಸುಮ್ಮನೆ ಸ್ನಾನ ಮಾಡಿ ಮತ್ತೆ ಇದು ಮಾಡ್ಕೊಳ್ಳೋದು ಯಾಕೆ ಅಂದರೆ, ಸ್ನಾನ ಮಾಡಿ ಮತ್ತೆ ಹುಷಾರಿಲ್ಲದೆ ಮಾಡಿಕೊಂಡ್ರೆ, ಇವಾಗಷ್ಟೇ ಒಂದು 10 ದಿನ 10 ದಿನವೂ ಆಗಿಲ್ಲ. ಆ ಜೂನ್ ತಿಂಗಳಲ್ಲೆಲ್ಲ ನೀವೇ ನೋಡಿದರೆ ಗೊತ್ತಾಗಿರುತ್ತೆ ಏನಾಗಿದೆ ಸೀನ್ ಅಂತ. ಅದಕ್ಕೆ ನಾನು ಈ ಸಲ ಅಂತೂ ಬೇಡವೇ ಬೇಡ ಅಂತ ಒಂದಿನ ಬಿಟ್ಟು ಒಂದಿನ ಮಾಡ್ತಾಯಿದ್ದೀನಿ. ಇವಾಗ ಒಂದು 10-15 ದಿನ ಆಯಿತು ಗೀಜರ್ ಹಾಳಾಗಿ. ಸೊ ಒಂದಿನ ಬಿಟ್ಟು ಒಂದಿನ ಆ ಥರ ಸ್ನಾನ ಮಾಡ್ತಾಯಿದ್ದೀನಿ. ಅವ್ನಿಗೆ ಹೇಳ್ತಾ ಇದ್ದೀನಿ ನಾಳೆ ಮಾಡ್ಕೊಡ್ತೀನಿ ಅಂತಲೇ. ಸೊ ಮಾಡ್ತಾಯಿಲ್ಲ. ನನಗಂತೂ ಹೇಳಿರೋ ಕೆಲಸ ಮಾಡಿಕೊಡದೇ ಇದ್ದರೆ ಏನೋ ಅನಿಸ್ಬಿಡುತ್ತೆ. ಅಂದರೆ ಸ್ನಾನ ಅದೇನೋ ಡೈಲಿ ಮಾಡಲೇಬೇಕು ಗುರು, ಇಲ್ಲಾಂದ್ರೆ ಏನೋ ಸೆಟ್ ಆಗೋಲ್ಲ ಅಂತಾರಲ್ಲ, ಆದಾಗ್ಬಿಟ್ಟಿದೆ ಇವಾಗ ಸೀನು. ಅದು ಬಿಡಿ, ಅದ್ರದ್ದೆಲ್ಲ ಮೇಯ್ನ್ ಏನು ಗೊತ್ತಾ, ಬಿಸಿನೀರು. ಸೊ ಬಿಸಿನೀರು ಇಲ್ಲ ಅಂದರೆ ಆಗೋಲ್ಲ. ಸೊ ಮೊದಲು ಬಿಸಿನೀರು ಇಲ್ಲಾಂದ್ರೆ ನಡೀತಿತ್ತು. ಯಾವಾಗ ಅದು ಸಮ್ಮರ್ ಆ ಟೈಮಲ್ಲಿ ನಡೀತಾ ಇತ್ತು. ಬಟ್ ಇವಾಗ ನಡೆಯಲ್ಲ ಅದು. ಇವಾಗ ಫುಲ್ ಚಳಿ ಮತ್ತೆ ಸ್ಟಾರ್ಟ್ ಆಗಿದೆ. ವಿಂಟರು ಅದೆಲ್ಲ ಹೋಯ್ತು. ಇವಾಗ ಸಮ್ಮರು ವಿಂಟರೆಲ್ಲ ಹೋಗಿ ಇವಾಗ ಮಳೆಗಲ್ಲ. ಬಟ್ ಇಲ್ಲಿ ಮಳೆ ಹೊಡಿತಾ ಇಲ್ವಲ್ಲ, ಅದೇ ನನಗೂ ಗೊತ್ತಿಲ್ಲ ಇಲ್ಲಿ ಯಾಕೆ ಹೊಡಿತಾ ಇಲ್ಲ ಅಂತ. ಸೀದಾ ಇವಾಗ ಹೋಗಿ ಸ್ಪೇನ್ ಮತ್ತು ಸ್ಪೇನ್ ಬೆಲ್ಜಿಯಂ ಮ್ಯಾಚ್ ನೋಡಿದ್ರೆ, ನೆನ್ನೆ ಮ್ಯಾಚ್ ಏನಾಯಿತು, ಫ್ರಾನ್ಸ್ ವರ್ಸಸ್ ಮೊರಾಕೊ. ನಾನು ಯಾಕೋ ಫ್ರಾನ್ಸ್ ಬರಬಾರ್ದಂತಲೇ ಅನಿಸ್ತಾ ಇತ್ತು. ಅದೇನೋ ಗೊತ್ತಿಲ್ಲ, ಒಳ್ಳೆ ಹೊಸ ಟೀಮ್ ಬರಲಿ, ಹೊಸ ಚಾಂಪಿಯನ್ಸ್ ಆಗಲಿ ಅಂತಲೇ ನನಗೆ ಅನಿಸೋದು. ಬಟ್ ಫೈನಲಾಗಿ ಬಂದಾಗ ಅರ್ಜೆಂಟೀನಾನು ಮಾತ್ರ ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಇವಾಗ ಪೋರ್ಚುಗಲ್ಲು, ಬ್ರೆಜಿಲು ಇದೆಲ್ಲ ಬಂದಿದ್ದರೆ, ಸೊ ಬ್ರೆಜಿಲು ಓಕೆ, ಬ್ರೆಜಿಲ್ ಹತ್ರ ಕಪ್ಪಿದೆ ಗುರು. ರೊನಾಲ್ಡೋ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಗುರು. ಲಿಟ್ರಲಿ ಅದು ಸ್ವಲ್ಪ ಮ್ಯಾಚು ಚೆನ್ನಾಗಿರಲಿಲ್ಲ. ಯಾಕಂದರೆ ಲಾಸ್ಟ್ ಎಕ್ಸ್ಟ್ರಾ ಟೈಮ್ ಕೊಡೋ ಟೈಮಲ್ಲಿ ಅದು ಬೇರೆ ಡಿಫೆಂಡರ್ಸು ಫುಲ್ ಆ್ಯಕ್ಟಿವ್ ಇರಲಿಲ್ಲ. ಸೊ ಜಾಸ್ತಿ ಪೌಲ್ ಅಂತ ಕರೆದಂಗೆ ಅವ್ನು ಸ್ಟಾರ್ಟ್ ಮಾಡಿಬಿಟ್ಟವನೇ ಆಯಿತಾ. ಆ ರೀಸನ್ನಿಂದ ಸಡನ್ ಗೋಲ್ ಮಾಡಿಬಿಟ್ಟವ್ರೆ, ಇಲ್ಲಾಂದರೆ ಅದು ಆಗ್ತಿರ್ಲಿಲ್ಲ. ಮತ್ತು ನ್ಯೂನೋ ಮೆಂಡೀಸ್ ಏನಿದ್ದಾನೆ, ಸೊ ಅವ್ನು ಇಳ್ದಂಗೆ ಮ್ಯಾಚ್ ಫುಲ್ ಹೋಗಿರೋದು. ಅವ್ನು ಆ್ಯಕ್ಚುಲಿ 65 ಮಿನಿಟ್ ಇರುವಾಗೇನೋ ಇಳಿದ್ಬಿಟ್ಟ. ಸೊ ಅದಾದಮೇಲೆ ಡಿಫೆನ್ಸ್ ವೀಕ್ ಆಯಿತು. ಅವನು ಡಿಫೆನ್ಸು ಫಾರ್ವರ್ಡು ಎಲ್ಲ ಸೈಕಾಡ್ತಾ ಇದ್ದ ಗುರು. ಆ್ಯಕ್ಚುಲಿ ಇದು ಅಮೇರಿಕಾ ಇತ್ತಲ್ಲ, ಕೋಪಾ ಅಮೇರಿಕಾನ, ಅದರಲ್ಲಿ ಗೆಲ್ಲೋದಕ್ಕೆ ಕಂಪ್ಲೀಟಾಗಿ ನ್ಯೂನೋ ಮೆಂಡೀಸೇ. ಅವನು ಡಿಫೆನ್ಸ್ ಹೆಂಗೆ ಮಾಡ್ತಾ ಇದ್ದ ಅಂದರೆ, ಅವ್ರು ಆ್ಯಕ್ಚುಲಿ ಕೋಪಾ ಅಮೇರಿಕಾ ಗೆದ್ದಿರೋದೇ ಇವ್ರ ಜೊತೆ, ಯಾರ ಜೊತೆ, ಸ್ಪೇನ್ ಜೊತೆ. ಸೊ ಬಟ್ ಇಲ್ಲಿ ರೌಂಡ್ ಆಫ್ 16 ಸೋತ್ಬಿಟ್ಟಿದ್ದಾರಲ್ಲ. ರೌಂಡ್ ಆಫ್ 16 ಅಲ್ಲ, ಕ್ವಾರ್ಟರ್ಸ್ ಅಲ್ಲ, ರೌಂಡ್ ಆಫ್ 16. ಅಟ್ಲೀಸ್ಟ್ ಕ್ವಾರ್ಟರ್ಸ್ಗಾದ್ರು ಬಂದಿರು ಚೆನ್ನಾಗಿರೋದು. ಕ್ವಾರ್ಟರ್ಸ್ ಅಲ್ಲ, ಆರಾಮಾಗಿ ಈ ಸಲ ಚಾಂಪಿಯನ್ಸ್ ಆಗಿದ್ರೆ ರೊನಾಲ್ಡೋದು ಒಂದು ಇದಾಗ್ತಿತ್ತು.
ಇವಾಗ ಮತ್ತೆ ಸ್ಟೋರಿ ರೊನಾಲ್ಡೋ 2030 ಆಡ್ತಾನೆ ಅಂತ. ಏನು ಗೊತ್ತಾ, ಹೆಂಗೆ ಫಿಟ್ನೆಸ್ಸು ಏನೇ ಮಾಡಿದ್ರು ಸ್ಪೀಡ್ ಬೇಕಲ್ಲ, ಪ್ಲೇಯರ್ ಸ್ಪೀಡ್ ಬೇಕಲ್ಲ, ಅದು ಇಲ್ಲ. ಸೊ ರೊನಾಲ್ಡೋದಲ್ಲಿ ಸ್ಪೀಡ್ ಕಮ್ಮಿ ಇದೆ. ಅಂದರೆ ಸ್ಪೀಡ್ ಬೇಕಂತಲ್ಲ, ಫಿನಿಷಿಂಗು ಅದೆಲ್ಲ ಬೇಕೇ ಬೇಕು ತಾನೆ. ಸೊ ರೊನಾಲ್ಡೋದು ಫಿನಿಷಿಂಗು ಅದೆಲ್ಲ ಸ್ವಲ್ಪ ವೀಕ್ ಆಗಿಬಿಟ್ಟಿದೆ ಇವಾಗ. ಅವನು ಪ್ರೈಮ್ ಟೈಮಲ್ಲಿ ಹೆಂಗಿದ್ದ ಆ ಥರ ಆಡ್ತಾ ಇಲ್ಲ. ಬಟ್ ಮೆಸ್ಸಿದೇನೆಂದರೆ ಮೆಸ್ಸಿದು ಸ್ಪೀಡು ಮತ್ತು ಜಾಸ್ತಿ ಓಡೋದಿಲ್ಲ ಅಂದರು, ಬಟ್ ಅವನಿಗೆ ಫಿನಿಷಿಂಗ್ ಹೆಂಗೆ ಮಾಡಬೇಕು ಅದು ಇನ್ನೂ ಇದೆ. ಸೊ ಮೆಸ್ಸಿ ಇನ್ನೂ ಬೇಕಾದರೆ ಇನ್ನೊಂದು ವರ್ಲ್ಡ್ ಕಪ್ಪು ಆಡ್ಬೋದು, ಇನ್ನೊಂದಲ್ಲ ಸದ್ಯಕ್ಕೆ ನೆಕ್ಸ್ಟ್ ಅಂತೂ ಇನ್ನೂ ಆಡ್ಬೋದು, ಆ ಥರ ಅವನದಿದೆ. ಮೆಸ್ಸಿ ಜಾಸ್ತಿ ಫಿಟ್ನೆಸ್ ಅದಕ್ಕೆಲ್ಲ ಇದು ಮಾಡಲ್ಲ ಅನ್ಕೋತೀನಿ. ಅವ್ನು ಜಿಮ್ಗೆ ಹೋಗ್ಬೋದು, ಬಟ್ ರೊನಾಲ್ಡೋ ಆ್ಯಕ್ಚುಲಿ ಎವ್ರಿ ಟೈಮ್ ಕೊಡ್ತಾರೆ ಗುರು. ಇನ್ನೂ ನನ್ನ ಪ್ರಕಾರ ಏನಾಗುತ್ತೆ ಅಂದರೆ ರೊನಾಲ್ಡೋನೇ ಇದೆ, ಏನೋ ರೊನಾಲ್ಡೋ ಜೂನಿಯರ್ ಇದ್ದಾನಲ್ಲ, ಅವನ ನೇಮ್ ಗೊತ್ತಿಲ್ಲ. ಅವನ ಮೇಲೆ ಇದಾಗ್ಬೋದು, ಅಂದರೆ ಅವನು ಒಂದ್ಸಲ ಟೀಮ್ ಸೇರಿಕೊಂಡ್ರೆ ಅವನು ಹೆಂಗೆ ಗೊತ್ತಿಲ್ಲ. ಅವನು ಇವಾಗ ಎಷ್ಟು 15 ಇಯರ್ಸ್ ಆಯಿತಾ, ನೋಡಿದ್ರೆ ಇಷ್ಟೊತ್ತಿಗೆಲ್ಲ ಅವನು ಸ್ವಲ್ಪ ಚೆನ್ನಾಗಿ ಆಡಬೇಕಿತ್ತು. ನನ್ನ ಪ್ರಕಾರ ಅವನಿಗೂ ಚಾನ್ಸ್ ಕೊಡ್ತಾರೆ. ರೊನಾಲ್ಡೋ ಮಗನ ಕೊಟ್ಟಿಲ್ಲ ಅಂದರೆ ನನ್ನ ಪ್ರಕಾರ ಇನ್ನೂ ಏನಾಗ್ತಾರೆ ಅಂದರೆ ಅವನೊಂದ್ಸಲ ಪೋರ್ಚುಗಲ್ ಟೀಮ್ ಸೇರಿಕೊಂಡ್ರೆ, ಸೊ ಅಟ್ಲೀಸ್ಟ್ ಅವ್ರ ಅಪ್ಪ ಗೆಲ್ಲಕ್ಕಾಗಲಿಲ್ಲ, ಅಪ್ಪನಿಗೆ ಮಗ ಗೆಲ್ಲಲಿ ಅನ್ನೋ ಆ ಥರ ಒಂದು ಕ್ರೇಜ್ ಸ್ಟಾರ್ಟ್ ಆಗುತ್ತೆ. ಕ್ರೇಜ್ ಯಾವತ್ತೂ ಎಂಡಾಗಲ್ಲ ಗುರು, ಒಂದಲ್ಲ ಒಂದು ಥರದಲ್ಲಿ ಕ್ರೇಜು ಇದ್ದೇ ಇರುತ್ತೆ. ಇವಾಗ ಪೋರ್ಚುಗಲ್ ಅಂದರೆ ರೊನಾಲ್ಡೋ ಅಂದರೆ ಪೋರ್ಚುಗಲ್ಲು. ಸೊ ಎಲ್ಲರೂ ಕಮೆಂಟಲ್ಲಿ ರೊನಾಲ್ಡೋ ಸೋತ್ರೆ ನಾವು ಪೋರ್ಚುಗಲ್ನೂ ಬಿಟ್ಬಿಡ್ತೀವಿ ಆ ಥರ. ಬಟ್ ಇವಾಗ ಇನ್ನೊಂದು ಟರ್ನ್ ಏನು ಬರುತ್ತೆ ಅಂದರೆ ರೊನಾಲ್ಡೋ ಮಗ ಅಲ್ಲಿಗೆ ಸೇರಿಕೊಳ್ತಾನೆ. ಸೊ ಅವಾಗ ಏನಾಗುತ್ತೆ, ಸೊ ಮತ್ತೆ ಆ ಥರ ಇನ್ನೊಂದು ಹೋಪು. ಸೊ ರೊನಾಲ್ಡೋ ಮಗ ಗೆದ್ದು ರೊನಾಲ್ಡೋನಿಗೆ ವರ್ಲ್ಡ್ ಕಪ್ ಕೊಡ್ತಾನೆ, ಆ ಥರ ಸೀನೆಲ್ಲ ಮಾಡ್ತಾರೆ, ಓಕೆನಾ. ಅದು ಬಿಟ್ಟು ಮೆಸ್ಸಿದು ಆಯಿತು. ಮೆಸ್ಸಿ ಈ ಸಲ ಎಲ್ಲಾದರೂ ಇದು ವಿನ್ ಆದರೆ ನನ್ನ ಪ್ರಕಾರ ನೆಕ್ಸ್ಟ್ ಆಡ್ತಾನೆ, ಯಾಕಂದರೆ ಹ್ಯಾಟ್ರಿಕ್ ಹೊಡಿಬೋದು ಅನ್ನೋ ಒಂದು ಇದಿರುತ್ತೆ. ಬಟ್ ಮೆಸ್ಸಿ ಹತ್ರ ಇನ್ನೂ ಸ್ಟ್ಯಾಮಿನಾ ಐತೆ, ಸೊ ಅವನು ಇನ್ನೂ ಆಡ್ಬೋದು. ಅವನು ಇವಾಗ ಆಡ್ತಿರೋ ಇದಕ್ಕೆ ಸ್ಟ್ಯಾಮಿನಾ ಅನ್ನೋದಕ್ಕಿಂತ ಅವನ ಹತ್ರ ಗೇಮ್ ಇದೆ. ಆ ಫುಟ್ಬಾಲು ಅದೇನೇ ಕಮೆಂಟ್ಸಲ್ಲಿ ಹಾಕ್ತಾರೆ, ಲೀವ್ ಫುಟ್ಬಾಲ್ ಬಿಫೋರ್ ಫುಟ್ಬಾಲ್ ಲೀವ್ಸ್ ಯು ಅಂತ. ಫುಟ್ಬಾಲ್ ಇನ್ನೂ ಮೆಸ್ಸಿನಂತೂ ಬಿಡಲಿಲ್ಲ, ಸೊ ಅದಕ್ಕೆ ಮೆಸ್ಸಿ ಅಂತೂ ಆಡ್ತಾ ಇರ್ಬೋದು. ಅಷ್ಟೇ ಗುರು, ಇವಾಗ ಸೀದಾ ಹೋಗಿ ಮಲ್ಕೊಳ್ಳೋದಲ್ಲ, ಮ್ಯಾಚ್ ನೋಡಬೇಕು. ಸೊ ಮ್ಯಾಚ್ ಕಥೆನೇ ನನಗೆ ಇವಾಗ ಫುಲ್ಲು ಇದೇ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ದಿನ ಸೆಮಿಫೈನಲು ಫೈನಲು, ಸೊ ಅದಾಗೋವರೆಗೆ ಏನು ಗೊತ್ತೇ ಇಲ್ಲ ನನಗೇನು ಮಾಡಬೇಕಂತ. ಸೊ ನಿದ್ರೆನೂ ಬರ್ತಾಯಿದೆ, ಬಟ್ ಏನು ಅನಿಸೋದೆ ಅಂದರೆ 5 ವರ್ಷಕ್ಕೊಂದ್ಸಲ ಬರೋದು. ಸೊ ನೋಡೋಣ ಇನ್ನೇನಿದೆ, ಒಂದು 2-3 ಇಲ್ಲ 3-4 ಮ್ಯಾಚ್ ಇದೆಯಾ. ಸೊ ಅಷ್ಟು ಮ್ಯಾಚ್ ಇದೆ, ಅಷ್ಟು ಮ್ಯಾಚ್ನ ನೋಡಬೇಕು. ಸೊ ಅದನ್ನ ಅಷ್ಟೇ ನೋಡಿಬಿಟ್ರೆ ಸಾಕು. ಇನ್ನೇನಾಗುತ್ತೆ ಗೊತ್ತಿಲ್ಲ. ಅರ್ಜೆಂಟೀನಾ ಗೆಲ್ಲಲಿ, ಇನ್ನು ಯಾವ ಟೀಮು ಅದರಲ್ಲಿ ನನಗೆ ಇಷ್ಟ ಇರೋದಂಥದ್ದು ಯಾವುದೂ ಇಲ್ಲ ಅದರಲ್ಲಿ. ಸೊ ಈ ಬ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.